ಜಾಗತಿಕ ವ್ಯಾಪಾರೀಕರಣ ಹಾಗೂ ತಾಂತ್ರಿಕ ಕಾರಣಗಳಿಗಾಗಿ ಬೆಳ್ಳಿಯ ಬೆಲೆ, ಈ ಬೆಳ್ಳಿಯ ನಾಣ್ಯಗಳಿವು, ಬೆಳ್ಳಿಯ ಬೆಲೆ ಏನಾಗಿದೆ, ಗಗನಕ್ಕೇರಿದೆ. ಈ ವಿಡಿಯೋ ಚಿತ್ರಿಸುವ ವೇಳೆಗೆ ಕೆ ಜಿ ಬೆಳ್ಳಿಯ ಬೆಲೆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ 3,20,000 ರೂಪಾಯಿ ದಾಟಿದೆ. ಕೇವಲ ಕೆಲ ತಿಂಗಳುಗಳ ಹಿಂದೆ 1,00,000 ಆಚೀಚೆ ಇದ್ದ ಈ ದರ ಹೀಗೆ 3 ಪಟ್ಟು, ಒಟ್ಟು 3 ಪಟ್ಟು ಹೆಚ್ಚಾಗಲು ಎಲ್ಲರಿಗೂ ಅವರವೇ ಆದಂತಹ ಥಿಯರಿಗಳಿವೆ. ಈಗ ಈ ಸ್ಪೆಷಲಿಸ್ಟ್ಗಳು ಏನು ಮಾಡ್ತಿದ್ದಾರೆ, ಈ ಕಾರಣಕ್ಕೆ ಜಾಸ್ತಿ ಆಗ್ತಾ ಇದೆ, ಅಥವಾ ಈಗ ಜಾಸ್ತಿ ಆಗಿದೆಯಲ್ಲ, ಈಗ ಇನ್ನೂ ಬಂಡವಾಳ ಹಾಕೋದು ಬೇಡ, ಈಗ ನಿಲ್ಲಿಸೋಣ ಅಂತ ಹೇಳ್ತಿದ್ದಾರೆ. ಕೆಲವರು ಇಲ್ಲ, ಇದಿನ್ನೂ 6 ಲಕ್ಷದವರೆಗೂ ಹೋಗುತ್ತೆ, 5 ಲಕ್ಷದವರೆಗೂ ಹೋಗುತ್ತೆ ಅಂತಕ್ಕಂಥದ್ದು ಹೇಳ್ತಾನೆ ಇದ್ದಾರೆ. ಇದು ಒಂದಷ್ಟು ದಿನಗಳಿಂದ ಈ ಚರ್ಚೆ ನಡೀತಾನೆ ಇತ್ತು. ಬಂಗಾರ ಅವನ್ನೆಲ್ಲವೂ ಕೂಡ ಈಗ ರೇಟ್ ಜಾಸ್ತಿ ಆಗಿದೆ. ಆದರೆ ಎಲ್ಲದಕ್ಕಿಂತ ಜಾಸ್ತಿ ರೇಟ್ ಅಂದರೆ ಈ ಬೆಳ್ಳಿ ಆಗಿದೆ. ಜೊತೆಗೆ ಕಾಪರ್ ಸಹ, ಅಂದರೆ ತಾಮ್ರ ಸಹ ತನ್ನ ಬೆಲೆಯನ್ನು ಹೆಚ್ಚಿಸ್ಕೊಂಡಿದೆ. ಮುಖ್ಯವಾಗಿ ಬ್ಯಾಟ್ರಿ, ಸೋಲಾರ್ಗಳಲ್ಲಿ ಇದರ ಬಳಕೆ, ಅಂದರೆ ಬೆಳ್ಳಿಯ ಬಳಕೆ ಹೆಚ್ಚಿರೋದ್ರಿಂದ ಅವರು ಕೊಡುವ ಮುಖ್ಯ ಕಾರಣಗಳಲ್ಲಿ ಅತಿ ಮುಖ್ಯ ಕಾರಣ ಅಂದರೆ ಬ್ಯಾಟ್ರಿಗಳಲ್ಲಿ, ಸೋಲಾರ್ಗಳಲ್ಲಿ ಇವನ್ನ ಹೆಚ್ಚು ಬಳಸ್ತಾರಂತೆ. ಈ ವಿಡಿಯೋದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನೇರ ಬೆಳ್ಳಿ ಖರೀದಿಸಿ ಹಣ ದುಪ್ಪಟ್ಟು ಅಥವಾ ಅದ್ರ ಮುಂದೆ ಇನ್ನೂ ಹೆಚ್ಚಾಗುತ್ತೆ ಅಂತಕ್ಕಂಥ ಸಾಧ್ಯತೆಗಳನ್ನು ಪಟ್ಟಿ ಮಾಡ್ತಕ್ಕಂಥದ್ದಲ್ಲ. ಅಂದರೆ ಈ ಕಾರಣಕ್ಕೆ ಬೆಳ್ಳಿ ಜಾಸ್ತಿ ಆಗ್ತಾಯಿದೆ, ಇದರ ದರ ಇನ್ನೂ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಹೇಳೋದು ನನ್ನ ಉದ್ದೇಶ ಅಲ್ವೇ ಅಲ್ಲ. ಮೊದಲಿನಿಂದಲೂ ನಮ್ಮ ನಾಣ್ಯ ಬೆಳ್ಳಿ ಬಂಗಾರಕ್ಕೂ ಅವಿನಾಭಾವ ಸಂಬಂಧ ಇದ್ದದ್ದೇ. ಅಂದರೆ ಈಗ ರಾಜರ ಕಾಲದಿಂದನೂ ಕೂಡ, ಇದು ನೋಡ್ರಿ, ರಾಜರ ಕಾಲದಿಂದನೂ ಕೂಡ ಈ ಬೆಳ್ಳಿ ಮತ್ತು ಬಂಗಾರದಲ್ಲಿ ನಾಣ್ಯಗಳನ್ನು ಟಂಕಿಸ್ತಕ್ಕಂಥದ್ದು ಒಂದು ಇತ್ತು. ಬ್ರಿಟಿಷರ ಕಾಲದಲ್ಲೂ ಸಹ ಬಹುಶಃ 15 ರೂಪಾಯಿ ನಾಣ್ಯವು ಬಂಗಾರದಲ್ಲಿ ಟಂಕಿಸುತ್ತಿದ್ದದು. ಅಂದರೆ ಈ ಒಂದು ಆ ನಾಣ್ಯ ಬಂಗಾರದಲ್ಲಿ ಬರ್ತಾ ಇತ್ತು. ಅದನ್ನು ಬಹುಶಃ ಮೊಹರ್ ಅಂತ ಏನೋ ಕರೀತಾ ಇದ್ದರು. ಆದರೆ ಉಳಿದ ನಾಣ್ಯಗಳು ಕ್ರಿಸ್ತ ಪೂರ್ವದಿಂದ ಹಿಡಿದು ಮೊನ್ನೆವರೆಗೂ ಕೂಡ ರಜತ, ಅದೇ ಬೆಳ್ಳಿಯನ್ನು ಬಳಸಿ ಟಂಕಿಸಿದ್ದೇ ಹೆಚ್ಚು. ಮೊನ್ನೆ RSSನ ಶತಮಾನೋತ್ಸವಕ್ಕೂ ಕೂಡ ನಮ್ಮ ಭಾರತ ಸರ್ಕಾರ ಅಥವಾ RBI ಒಂದು ನಾಣ್ಯವನ್ನು ಟಂಕಿಸಿದೆ, ಅಂದರೆ ಒಂದು ಸ್ಮಾರಕ ನಾಣ್ಯವನ್ನು ಬಿಡುಗಡೆ ಮಾಡಿದೆ. ಅದು ಕೂಡ ಬೆಳ್ಳಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕು. ಅಂದರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂದರೆ, ಈ ನಾಣ್ಯಗಳಿಗೂ ಮತ್ತು ಬೆಳ್ಳಿಗೂ ಬಂಗಾರಕ್ಕೂ ಒಂದು ಸಂಬಂಧ ಇದೆ. ಬೆಳ್ಳಿ ನಾಣ್ಯಗಳು ಸಾಮಾನ್ಯವಾಗಿ ನನ್ನಂತೆ ಎಲ್ಲ ನಾಣ್ಯ ಸಂಗ್ರಾಹಕರಲ್ಲಿ ಇದ್ದೇ ಇವೆ. ಅವುಗಳ ಬೆಲೆ, ಬೆಳ್ಳಿಯ ಬೆಲೆ ಏರಿಕೆಯಿಂದಾಗಿ ಏರಿದ್ದು. ಮುಂದೆ ಯಾವ ರೀತಿಯ ಜಾಗ್ರತೆ ವಹಿಸಬೇಕು, ಈ ಇಂಥ ನಾಣ್ಯಗಳ ಸಂಗ್ರಹ, ಕೊಳ್ಳುವಿಕೆ ಮತ್ತು ಮಾರಾಟ ಮುಂತಾದ ವಿಚಾರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಮಾತಾಡೋದಕ್ಕೆ ಪ್ರಯತ್ನ ಪಡೋಣಂತೆ. ಅಂದರೆ ಇಲ್ಲಿ ಒಂದು ನಾಣ್ಯ ಇದೆ, ವಿಕ್ಟೋರಿಯಾ ಎಂಪ್ರೆಸ್ ಅವ್ರದ್ದು. ಎಷ್ಟನೇದು? 1901. ಈ ನಾಣ್ಯ ಬಹುಶಃ ಇದು ಕೊನೆ ನಾಣ್ಯ, ನಮ್ಮ ವಿಕ್ಟೋರಿಯಾ ಎಂಪ್ರೆಸ್ ಅವರ ಕೊನೆ ನಾಣ್ಯ. ಇದು 1800 ರೂಪಾಯಿ ಇದರ ಬೆಲೆ ಇತ್ತು. ಅಂದರೆ ಯಾವಾಗ 1,00,000 ರೂಪಾಯಿ ಬೆಲೆ ಇತ್ತು, 1,00,000 ಆಸ್ಪಾಸು, 80,000ದಿಂದ 1,00,000 ರೂಪಾಯಿ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ನಾಣ್ಯ 11 ಪಾಯಿಂಟ್ ಸಮಥಿಂಗ್ ಇರ್ತಕ್ಕಂಥ ಈ ನಾಣ್ಯದ ಬೆಲೆ ಎಷ್ಟಿತ್ತು? 1800 ರೂಪಾಯಿ ಇತ್ತು. ಅಂದರೆ ಬೆಳ್ಳಿ, ಇದರಲ್ಲಿ ಆಗಿನ ಕಾಲಕ್ಕೆ ಬೆಳ್ಳಿನೇ ಸುಮಾರು 1,200 ರೂಪಾಯಿ, 1,300 ರೂಪಾಯಿ ಬೆಳ್ಳಿನೇ ಇದ್ದಂಥ ಟೈಮ್ಗೆ ಒಂದು 500 ರೂಪಾಯಿ ಹೆಚ್ಚು, ಅಂದರೆ ಈ ಒಂದು ನಾಣ್ಯದ ಒಂದು ಇದಕ್ಕೋಸ್ಕರ ಅಷ್ಟು ಹೆಚ್ಚು ಅಮೌಂಟನ್ನ ನಾವು ಸಲ್ಲಿಸಬೇಕಾಗಿತ್ತು. ಆದರೆ ಈಗ ಇದರಲ್ಲಿ ಬೆಳ್ಳಿನೇ ಎಷ್ಟಿದೆ ಅಂದರೆ ನೋಡಿರಿ ನೀವು, 11 ಗ್ರಾಮ್ ಇದೆ ಅಂತ ಅಂದ್ಕೊಳ್ಳೋಣ. 11 ಗ್ರಾಮ್ ಅಂದರೆ ಈಗ 3,00,000 ರೂಪಾಯಿ ಅಂತ ಅಂದ್ಕೊಂಡ್ರು, 3,20,000 ಬೇಡ, 3,00,000 ರೂಪಾಯಿ ಅಂದ್ಕೊಂಡ್ರು ಕೂಡ ಇದರಲ್ಲಿ ಹೆಚ್ಚು ಕಡಿಮೆ 3,000-3,500 ರೂಪಾಯಿ ಬೆಳ್ಳಿನೇ ಇದರಲ್ಲಿ ಇದೆ. ಇವೆಲ್ಲವೂ ಸೇರಿದ ಸುಮಾರು KG ಗಟ್ಟಲೆ ನಾವು ಬೆಳ್ಳಿಯನ್ನು ನಾವು ಇದರಲ್ಲಿ ನೋಡಬಹುದು. ಹಾಗಾಗಿ ಇದರ ಬೆಲೆ, ಇದರಲ್ಲಿ ಇರ್ತಕ್ಕಂಥ ಬೆಳ್ಳಿಯ ಬೆಲೆನೇ 3,00,000 ರೂಪಾಯಿ, 3,000 ರೂಪಾಯಿ ಇದ್ದಾಗ, 3,000 ರೂಪಾಯಿ, 3,500 ರೂಪಾಯಿ ಇದ್ದಾಗ ಈ ನಾಣ್ಯದ ಬೆಲೆ 4,000ಕ್ಕಿಂತ ಹೆಚ್ಚಿಗೆ ಹೋಗುತ್ತೆ. ಈ ನಾಣ್ಯದ ಬೆಲೆ 4,000 ರೂಪಾಯಿಗಿಂತ ಹೆಚ್ಚಿಗೆ ಹೋಗುತ್ತೆ. ಯಾಕೆ ಅಂದರೆ ಇದರ ನೋಡ್ರಿ, ಇದು 1835. ಸ್ವಲ್ಪ ಇದು ಇಲ್ಲಿ ರಂಧ್ರ ಬಿದ್ದಿರೋದ್ರಿಂದ ಈ ಥರದ ಕಾರಣದಿಂದ ಈ ನಾಣ್ಯ ಇದು ಬರೀ 9,000 ರೂಪಾಯಿಗೆ ನಾವು ಇದನ್ನು ಗುರುತಿಸಿದ್ವಿ. ಆದರೆ ಈ ರಂಧ್ರ ಏನನ್ನು ಬೀಳದೆ ಇದ್ದಿದ್ರೆ ಇದರ ಬೆಲೆ ತುಂಬ ಜಾಸ್ತಿ. ಯಾಕಂದರೆ ಇದು ತುಂಬ ಚೆನ್ನಾಗಿದೆ. ಹಳೆ ಕಾಲದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಈ ರೀತಿಯ ರಂಧ್ರ ಬಿದ್ದು ಇದಾಗಿದೆ. ಆದರೆ ಇಂಥ ನಾಣ್ಯಗಳು, ಇಂಥ ಅಪರೂಪದ ನಾಣ್ಯಗಳು, ಅಂದರೆ ಈಗಾಗಲೇ 10,000, 20,000, 30,000 ರೂಪಾಯಿ ಇದರ ಬೆಳ್ಳಿಗೂ ಇದಕ್ಕೂ ಸಂಬಂಧ ಇಲ್ಲದೆ ಇರ್ತಕ್ಕಂಥ ನಾಣ್ಯಗಳ ಬೆಲೆ ಬಹುಶಃ ಮೊದಲಿನಷ್ಟೇ ಇರ್ಬೋದು, ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ. ಅಂದರೆ ಇವು 2-3 ಪಟ್ಟು ಜಾಸ್ತಿ ಆದವಲ್ಲ,
ಈ ಥರದ ನಾಣ್ಯಗಳು. ಆ ಥರ ಈ ಅಪರೂಪದ ನಾಣ್ಯಗಳಲ್ಲಿ ಆ ಥರದ ಸಂದರ್ಭ ಸ್ವಲ್ಪ ಕಡಿಮೆ. ಅಂದರೆ ನಿಮಗೆ ಈಗ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ಬೆಳ್ಳಿಯನ್ನು ಬೇಸಾಗಿಟ್ಕೊಂಡು ಇಲ್ಲಿ ನಾವು ಒಂದು ದರವನ್ನು ಹಾಕಿದರೆ, ಇಲ್ಲಿ ನೋಡಿರಿ 625 ರೂಪಾಯಿ ಅಂತ ಹಾಕಿದ್ದೀವಿ. ಇದರಲ್ಲಿ ಸುಮಾರು 5.5 ಗ್ರಾಮ್ ಅಥವಾ 5 ಗ್ರಾಮ್ನಷ್ಟು ಏನಿದೆ ಹಾಫ್ ಸಿಲ್ವರ್ ಕಾಯಿನ್ ಅಂತ ಕರಿತೀವಿ ನಾವು. 1941. ಯಾಕೆ 1941ಕ್ಕೆ ಹಾಫ್ ಸಿಲ್ವರ್ ಕಾಯಿನ್ಗಳು ಮಾಡಿದರು? ಅಷ್ಟಕ್ಕಿಂತ ಮುಂಚೆ ಎಲ್ಲ ಸಿಲ್ವರ್ ಕಾಯಿನ್ಗಳು ಬರ್ತಿದ್ವಲ್ಲ ಅಂತ ಪ್ರಶ್ನೆ ಕೇಳಿದರೆ, ಎರಡನೇ ವಿಶ್ವ ಮಹಾಯುದ್ಧ ಏನು ನಡೀತೋ ಆ ಕಾಲಕ್ಕೆ ಬೆಳ್ಳಿಯ ದರ ಈಗ ನನಗೆ ತುಂಬ ಜಾಸ್ತಿ ಆಯಿತು. ನೋಡಿರಿ, ಬೆಳ್ಳಿ ಬಂಗಾರದ ರೇಟು ಜಾಸ್ತಿ ಆಗ್ತಾ ಇದೆ ಅಂದರೆ ಅದರಿಂದ ಯಾವುದೋ ಜಿಯೋ ಪಾಲಿಟಿಕ್ಸು, ಯಾವುದೋ ಯುದ್ಧಗಳ ಕಾರ್ಮೋಡನೋ ಅಥವಾ ಏನೋ ಒಂದು ವ್ಯತ್ಯಾಸ ಆಗ್ತಕ್ಕಂಥದ್ದು ಮುನ್ಸೂಚನೆ. ಒಳ್ಳೆಯ ಸೂಚನೆ ಅಂತೂ ಅಲ್ಲ. ನಾವು ತಕ್ಷಣಕ್ಕೆ ನನ್ನ ಹತ್ರ ಒಂದು 2 ಲಕ್ಷ ರೂಪಾಯಿ ಬೆಳ್ಳಿ ಇತ್ತಪ್ಪ, ಈಗ ಅದು 4 ಲಕ್ಷಕ್ಕೆ ಆಯಿತು ಅಂತ ಖುಷಿ ಪಡ್ತಕ್ಕಂಥದ್ದು ಇದ್ದೇ ಇದೆ. ಆದರೆ ನಾವು ವ್ಯಥೆ ಪಡ್ತಕ್ಕಂಥದ್ದು ಇರಬೇಕು. ಯಾಕೆ ಈ ರೀತಿ ದಿನಕ್ಕೆ ಅಂದರೆ ನಿನ್ನೆ 15,000 ರೂಪಾಯಿ, ಮೊನ್ನೆ 10,000 ರೂಪಾಯಿ, ಅಂದರೆ ದಿನಕ್ಕೂ 1 kg ಬಂಗಾರಕ್ಕೆ ಒಂದು ದಿನಕ್ಕೆ 3 ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತಕ್ಕಂಥನಿಗೆ ಆ 10,000 ರೂಪಾಯಿ 15,000 ರೂಪಾಯಿ ಅದು ಹೆಚ್ಚಿನ ದರಕ್ಕೆ ಮುಂದಕ್ಕೆ ಹೋಗ್ತಾ ಇದೆ ಅಂದರೆ ನಾವು ಯೋಚನೆ ಮಾಡಬೇಕು. ಈ ಥರದ ಸಂದರ್ಭದಲ್ಲಿ, ಈ ಥರದ ಕ್ಲಿಷ್ಟ ಸಂದರ್ಭದಲ್ಲಿ ಸರ್ಕಾರ ಅಂದರೆ ಆಗಿನ ಆಂಗ್ಲ ಸರ್ಕಾರ, ಬ್ರಿಟಿಷರ ಸರ್ಕಾರ ಏನು ಮಾಡ್ತು, ಸಿಲ್ವರ್ನ ಕಾಯಿನ್ಗಳನ್ನು ವಾಪಸ್ ತಗೊಂಡು 39ನಲ್ಲಿ ಬಂದಂಥ ಕಾಯಿನ್ಗಳನ್ನ ವಾಪಸ್ ತಗೊಂಡು ಅವರೇನು ಮಾಡಿದ್ರು, ಹಾಫ್ ಸಿಲ್ವರ್ ಕಾಯಿನ್ಗಳಂತ ಬಿಟ್ಟರು. ಅಂದರೆ ಇದರಲ್ಲಿ ಅರ್ಧ ಸಿಲ್ವರ್ ಇರುತ್ತೆ, ಇನ್ನೊಂದು ಅರ್ಧ ಕಾಪರು ಮತ್ತು ಬೇರೆ ಒಂದು ಖನಿಜಗಳು ಇರ್ತವೆ. ಈ ಥರದ ನಾಣ್ಯಗಳು ಇದರಲ್ಲಿ 5 ಗ್ರಾಮ್ ಬೆಳ್ಳಿ ಇರೋದ್ರಿಂದ ಇಲ್ಲಿ 500 ರೂಪಾಯಿ ಬೆಳ್ಳಿ ಮೊದಲೇ ಇತ್ತು, ಜೊತೆಗೆ 100-125 ರೂಪಾಯಿ ಇದರ ಒಂದು ಕಾಯಿನ್ನ ಒಂದು ವಿಶೇಷತೆಗೆ ನಾವು ಕೊಡಬೇಕಾಗಿತ್ತು. ಅಂದರೆ ಹೆಚ್ಚಿನ ಅಮೌಂಟನ್ನು ಕೊಡಬೇಕಾಗಿತ್ತು. ಇದರಲ್ಲಿ ಈಗ ಹೆಚ್ಚು ಕಡಿಮೆ 1,500 ರೂಪಾಯಿಂದ 1,500 ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಬೆಳ್ಳಿ ಇರೋದ್ರಿಂದ ಇದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ನಾನು ಹೊರಟಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಮೊದಲೇ ತಮ್ಮ ರೇರಿಟಿಯ ಕಾರಣದಿಂದ ಈ ಥರದ ನಾಣ್ಯಗಳು ಏನು ತುಂಬ ಜಾಸ್ತಿ ರೇಟ್ ಇದ್ವೋ ಆ ನಾಣ್ಯಗಳು ಸ್ವಲ್ಪ ತಮ್ಮ ಬೆಲೆಯನ್ನು ಜಾಸ್ತಿ ಮಾಡ್ಕೊತವೆ. ಆದರೆ ಬೆಳ್ಳಿಯ ಕಾರಣಕ್ಕೆ ಅದರ ರೇಟ್ ಇರ್ತಕ್ಕಂಥ ಕಾಯಿನ್ಗಳು ಅದರ ಬೆಲೆ 2 ಪಟ್ಟು ಅಥವಾ 3 ಪಟ್ಟು ಕೂಡ ಆಗುತ್ತೆ. ಯಾಕಂದರೆ ಬೆಳ್ಳಿಯ ಒಂದು ಬೆಲೆ ಕೂಡ 2 ಪಟ್ಟಾಗಿರೋದ್ರಿಂದ ಇದನ್ನು ನಾವು ಗಮನಿಸಬಹುದು. ನಾವು ಇವೆಲ್ಲವೂ ನಾಣ್ಯಗಳು ನಾವು ಈಗ ನೋಡ್ರಿ, ನಾಣ್ಯ ಸಂಗ್ರಹದಿಂದ ಲಾಭ ಆಗುತ್ತಾ ಆಗಲ್ವಾ, ಮಗದೊಂದು ಈ ಥರದ ಪ್ರಶ್ನೆಗಳು ಮೊದಲಿಂದವೂ ಕೂಡ ಇದ್ದಂಥವೆ. ಈ ಕಾಯಿನ್ಗಳ ಬಗ್ಗೆಯೂ ಕೂಡ ನಮ್ಮ ಅಲ್ವಾರ್ ಸ್ಟೇಟ್ನ 6,000 ರೂಪಾಯಿ ಇದ್ದಂಥ ಒಂದು ರೇರ್ ಕಾಯಿನ್ ಇದು. ಈ ಥರದ ಕಾಯಿನ್ಗಳು 1,000 ರೂಪಾಯಿ 2,000 ರೂಪಾಯಿ ಮತ್ತು ಜಾಸ್ತಿ ಮುಂದಕ್ಕೆ ಹೋಗ್ಬೋದು. ಇದಕ್ಕೂ ಈ ರೇರಿಟಿಗೂ ಬೆಳ್ಳಿಗೂ ನೇರ ಸಂಬಂಧ ಅಂತೂ ಇಲ್ಲ. ಆದ್ದರಿಂದ ಇವು ಸ್ವಲ್ಪ ಒಂದು 10-20% ಜಾಸ್ತಿ ಆಗ್ಬೋದು ರೇಟು. ಆದರೆ ಬೆಳ್ಳಿಯನ್ನೇ ಬೇಸ್ ಮಾಡ್ಕೊಂಡಿರ್ತಕ್ಕಂಥ ಈ ಥರದ ನಾಣ್ಯಗಳು ಇವು ಸ್ವಲ್ಪ 2 ಪಟ್ಟು ಕೂಡ ರೇಟನ್ನು ಕಾಣಬಹುದು. ಇವು ನಾವು ಇಲ್ಲಿ ಹೇಳೋದಕ್ಕೆ ಹೊರಟಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಬೆಳ್ಳಿಯ ಜೊತೆಗೆ ಬೆಳ್ಳಿ ನಾಣ್ಯಗಳು ಕೂಡ ರೇಟ್ ಜಾಸ್ತಿ ಆಗ್ತಾ ಇದ್ದಾವೆ. ವಿಶೇಷವಾಗಿ ಈ ದಿನಗಳಲ್ಲಿ ಬೆಳ್ಳಿ ಕಾಯಿನ್ಗಳನ್ನು ನಾವು ಈ ಕಾಯಿನ್ ಎಕ್ಸಿಬಿಷನ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಆಗಿರ್ಬೋದು ಕೊಂಡ್ಕೊಳ್ಳೋದಕ್ಕಿಂತ ಮುಂಚೆ ಮೈಯೆಲ್ಲ ಕಣ್ಣು ಮಾಡ್ಕೋಬೇಕು. ಮತ್ತು ಯಾವುದು ಒರಿಜಿನಲ್ಲು ಯಾವುದು ಡೂಪ್ಲಿಕೇಟು ಅಂತಕ್ಕಂಥದ್ದು ದೇವರಾಣೆಗೂ ಕಂಡುಹಿಡಿಯೋದಕ್ಕಾಗಲ್ಲ. ಇದರಲ್ಲೂ ಕೂಡ ಒಬ್ಬರು ಸ್ಪೆಷಲಿಸ್ಟ್ ಬಂದು ಇದರಲ್ಲಿ 3-4 ಕಾಯಿನ್ಗಳು ಡೂಪ್ಲಿಕೇಟ್ ಇದ್ದಾವೆ ಅಂತಕ್ಕಂಥದ್ದನ್ನು ಅವರು ಗುರುತಿಸಿದರು. ಅಂದರೆ ಉಳಿದವೆಲ್ಲವೂ ಕೂಡ ಒರಿಜಿನಲ್ಲೇ. ಈ ಒಂದಷ್ಟು ಕಾಯಿನ್ಗಳು ಇದರಲ್ಲೂ ಕೂಡ ಡೂಪ್ಲಿಕೇಟು ನುಸುಳಿದ್ದಾವೆ. ಇವನ್ನು ನಾವು ಕೊಂಡ್ಕೋಬೇಕಾದ್ರೆ ಆ ಥರದ ತಪ್ಪಿಗೆ ನಾವು ಕೂಡ ಅತೀತರಾಗಿಲ್ಲ. ಹಾಗಾದರೆ ಓಕೆ, 1-2 ಕಾಯಿನ್ಗಳು ನುಸುಳಿದರೆ ಓಕೆ. ಎಲ್ಲ ಕಾಯಿನ್ಗಳು ಕೂಡ ಡೂಪ್ಲಿಕೇಟ್ ಕಾಯಿನ್ಗಳೇ, ಬೆಳ್ಳಿ ಅಲ್ಲದ ಕಾಯಿನ್ಗಳೇ. ಒರಿಜಿನಾಲಿಟಿ ಬೆಳ್ಳಿ ಇದ್ದರೂ ಕೂಡ ಒರಿಜಿನಲ್ ಕಾಯಿನ್ಗಳು ಅಲ್ಲದೇ ಇರತಕ್ಕಂಥ ಕಾಯಿನ್ಗಳೇನನ್ನು ಬಂದರೆ ನಮಗೆ ಅದರ ಬೆಲೆ ಗುರುತಿಸೋದಕ್ಕೆ ಸಾಧ್ಯ ಆಗಲ್ಲ, ಅದ್ರ ಬೆಲೆ ನಮಗೆ ಸಿಗಲ್ಲ. ಬೆಳ್ಳಿ ಬೆಲೆ ಅಂತೂ ಸಿಗುತ್ತೆ, ಮತ್ತು ಉಳಿದಿರ್ತಕ್ಕಂಥ ಅದರ ರೇರಿಟಿಯ ಬೆಲೆ ಅಂತೂ ನಮಗೆ ನೋಡೋದಕ್ಕೆ ಸಿಗಲ್ಲ. ಒಟ್ಟಲ್ಲಿ 2 ಮಾತುಗಳಿದ್ದಾವೆ. ನಾವು ಕೊಂಡ್ಕೋಬೇಕಾದ್ರೆ ಅಥವಾ ಮಾರಬೇಕಾದ್ರೆ ಸ್ವಲ್ಪ ಈ ಕಾಯಿನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಪಡ್ಕೊಂಡಿರಬೇಕು, ಹೆಚ್ಚಿನ ಒಂದು ಜಾಗ್ರತೆಯನ್ನು ವಹಿಸಬೇಕು. ಇದು ನೋಡಿರಿ, ಒರಿಜಿನಲ್ ಇದರಲ್ಲೇ ಬಂದಿದೆ. 1973ರ ಒಂದು 20 ರೂಪಾಯಿ ಕಾಯಿನು ಮತ್ತು 10 ರೂಪಾಯಿ ಕಾಯಿನು. ಇದರಲ್ಲಿ ಕೂಡ 50% ಬೆಳ್ಳಿ ಇದೆ. ನಾನು ಸುಮಾರು ಒಂದು 7,000 ರೂಪಾಯಿಗೆ ಇದನ್ನು ನಾನು ಕೊಂಡ್ಕೊಂಡಿದ್ದೆ. ಈಗಲೂ ಕೂಡ ಇದು ಒಂದು ವರ್ಷದಲ್ಲಿ 1,000 ರೂಪಾಯಿಯಷ್ಟು
ನಮಗೆ ಲಾಭ ಕೊಟ್ಟೇ ಹೋಗುತ್ತೆ ಈ ಕಾಯಿನ್. ಇದರ ಸರ್ಟಿಫಿಕೇಟ್ ಕೂಡ ಇಲ್ಲಿದೆ ನೋಡಿರಿ. 50% ಸಿಲ್ವರು, 40% ಕಾಪರು, 5% ನಿಕ್ಕಲ್, 5% ಜಿಂಕ್, ಇಷ್ಟು ಈ ಒಂದು ಇದರಲ್ಲಿ ಇದೆ. ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಮಾತಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಕಾಯಿನ್ ಕಲೆಕ್ಷನ್ನ ಈ ಒಂದು ಹಾಬಿಯಿಂದ, ಈ ಹವ್ಯಾಸದಿಂದ ಲಾಭನೇ ಹೊರತು ಲಾಸ್ ಏನಲ್ಲ. ಅಂದರೆ ನಮ್ಮ ವ್ಯಾಲ್ಯುಬಲ್ ಟೈಮ್ನ ಇನ್ವೆಸ್ಟ್ ಮಾಡಿದರೆ ಅದೆಷ್ಟೋ ರೋಗಗಳಿಂದ ನಾವು ಮುಕ್ತರಾಗ್ತೀವಿ. ಒಂದು ಆರೋಗ್ಯಕರವಾದಂಥ ಹವ್ಯಾಸವನ್ನು ನಾವು ಮಾಡ್ಕೊಂಡಿದ್ದೆ ಆದರೆ, ಈಗ ಬೆಳ್ಳಿ ದರದ ಜೊತೆಗೆ ಉದಾಹರಣೆಗೆ ಕಾಪರ್ ನಿಕ್ಕಲ್ನ ನಾಣ್ಯಗಳು ಕೂಡ ಅದು ತುಂಬ ರೇಟ್ ಆಗಿದೆ. ಅಂದರೆ ಸುಮಾರು 6 ವರ್ಷದ ಹಿಂದೆ 1954 ₹1 ಕಾಯಿನು, ಕಾಪರ್ನ ನಿಕ್ಕಲ್ನ ಕಾಯಿನ್ ಅದು. ನಾನು ಸುಮಾರು 1,500 ಕೊಂಡ್ಕೊಂಡಿದ್ದೆ. ಈಗ ಅದರ ಮಾರ್ಕೆಟ್ ಬೆಲೆ UNC ಕಂಡೀಷನಲ್ಲಿ ₹10,000 ದಾಟಿದೆ. ಅಂದರೆ ಇಲ್ಲಿ ನಾವು ಇದನ್ನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡು ಇದ್ರ ಬಗ್ಗೆ ಅಧ್ಯಯನವನ್ನು ಕೈಗೊಂಡು ಇದಕ್ಕೆ ಬರ್ತಕ್ಕಂತಹ ಈ ಕಾಯಿನ್ಗಳಲ್ಲಿ ಇರ್ತಕ್ಕಂತಹ ವಿಶೇಷತೆಯನ್ನು ಅರಿತು ನಾವು ಯಾವಾಗ ಕಲೆಕ್ಷನ್ ಮಾಡೋದಕ್ಕೆ ಶುರು ಮಾಡ್ತೀವೋ, ಅಂದರೆ ಎಲ್ಲವನ್ನೂ ಅರಿಯೋದಕ್ಕಾಗಲ್ಲ, ಆದರೆ ಮ್ಯಾಕ್ಸಿಮಮ್ ನಾವು ಆ ಎಫರ್ಟ್ ಅಂತಕ್ಕಂಥದ್ದು, ಆ ಪ್ರಯತ್ನ ಅಂತಕ್ಕಂಥದ್ದು ನಮ್ಮದಾಗಿರಬೇಕು. ಆಗ ನಮಗೆ ಈ ನಾಣ್ಯಗಳು ನಿಜವಾಗ್ಲೂ ಕೂಡ ಒಂದು ಲಾಭವನ್ನು ತಂದು ಕೊಡ್ತವೆ. ಒಂದು ಬಂಡವಾಳ ನೋಡಿರಿ, ಒಂದು ಸಣ್ಣ ಹವ್ಯಾಸಕ್ಕೆ, ಒಂದು ಸಣ್ಣ ನಾವು ಸಮಯಾವಕಾಶ ಅದಕ್ಕೆ ಮೀಸಲಿಟ್ಟಿರೋದಕ್ಕೆ ಇಷ್ಟೆಲ್ಲ ಕಾಯಿನ್ಗಳು ಒಂದುಗೂಡಿದ್ದಾವೆ. ಒಂದಷ್ಟು ವರ್ಷಗಳಲ್ಲಿ ಇವೆಲ್ಲವೂ ಕೂಡ ನನ್ನ ಹತ್ರ ಬಂದು ಸೇರಿದ್ದಾವೆ. ಅಂದರೆ ನಮ್ಮ ಆಸಕ್ತಿ ನಮಗೆ ಒಂದು ಒಳ್ಳೆಯ ಆರೋಗ್ಯಕರ ಹವ್ಯಾಸವನ್ನು ಕೂಡ ಬೆಳೆಸಿತ್ತು. ಜೊತೆಗೆ ಒಂದಷ್ಟು ಬಂಡವಾಳ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಈ ಅಪರೂಪದ ಕಾಯಿನ್ಗಳನ್ನು ನಾವು ಅವ್ರಿಗೋಸ್ಕರ ನಾವು ಬಿಟ್ಟು ಹೋಗ್ಬೋದು. ಇದೊಂದು ಆಸ್ತಿ, ನಿಜವಾದ ಆಸ್ತಿ, ದೇಶದ ಆಸ್ತಿ ಇದು. ಈ ಥರದ ಒಂದು ಹವ್ಯಾಸವನ್ನು ಮೈಗೂಡಿಸ್ಕೊಳ್ಳೋಣ. ಈ ಕ್ಷಣಕ್ಕೆ ಲಾಭವನ್ನು ತಂದುಕೊಡ್ತಕ್ಕಂಥದ್ದು ಯಾವುದನ್ನು ಕಾಯಿನ್ ಇದೆಯಾ ಅಂತಕ್ಕಂಥದ್ದು ಹುಡುಕೋತಕ್ಕಂಥದ್ದು ಬೇಡ. ಮೊದಲು ನಾವು ಒಳ್ಳೆಯ ಸಂಗ್ರಹಕಾರರಾಗೋಣ. ದುಡ್ಡಿನ ಹಿಂದೆ ಬಿದ್ದರೆ ಅದು ಮುಂದಕ್ಕೆ ಹೋಗುತ್ತೆ, ಅದು ಯಾವತ್ತೂ ನಮಗೆ ಸಿಗಲ್ಲ. ಆದರೆ ನಾವು ಯಾವಾಗ ನಿಜವಾದ ಹವ್ಯಾಸ, ನಿಜವಾದ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡು ಈ ಒಂದು ಹವ್ಯಾಸದ ಕಡೆಗೆ ಬರ್ತೀವೋ, ಆಟೋಮೆಟಿಕ್ಕಾಗಿ ನಾವು ಈ ಪ್ರೋಸೆಸ್ಸಲ್ಲಿ ನಿಜವಾಗಲೂ ಕೂಡ ಒಂದಷ್ಟು ಬಂಡವಾಳವನ್ನು, ಒಂದಷ್ಟು ಹಣವನ್ನು, ಒಂದಷ್ಟು ಆಸ್ತಿಯನ್ನು ನಾವು ನಿಜವಾಗ್ಲೂ ಕೂಡ ಮಾಡಿಕೊಳ್ಳೇಬಹುದು. ಮನಿ ಮಾತು ಕನ್ನಡ ಚಾನಲಲ್ಲಿ ಮೊದಲಿಂದನೂ ಕೂಡ ನಾವು ಹೇಳ್ತಾ ಇರೋದೇನಪ್ಪ ಅಂದರೆ, ಈ ಥರದ ಹವ್ಯಾಸಗಳು ನಮಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ದಿನವನ್ನು ತಂದು ಕೊಡ್ತವೆ. ಇವೆಲ್ಲವೂ ಕೂಡ ಒಂದೇ ಸಲ ಕೊಂಡ್ಕೊಳ್ಳೋಕೆ ಹೋದರೆ ಸಿಗೋದು ಇಲ್ಲ, ಅಷ್ಟು ಬಂಡವಾಳ ಹಾಕೋದಕ್ಕೂ ಆಗಲ್ಲ. ಆದರೆ ಒಂದೊಂದಾಗಿ ನಾವು ಎಕ್ಸಿಬಿಷನ್ಗಳಲ್ಲಿ ಗೊತ್ತಿರ್ತಕ್ಕಂಥ ಜನರ ಹತ್ರದಿಂದ ಅಥವಾ ಬಂಗಾರದ ಅಂಗಡಿಗಳಲ್ಲಿ ಹೋಗಿದ್ರು ಅಲ್ಲೂ ಇರ್ತವೆ. ಬಟ್ ಕೊಂಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ತುಂಬ ಜಾಗ್ರತೆಯನ್ನು ವಹಿಸಬೇಕು. ಮಾರೋದಕ್ಕಿಂತ ಮುಂಚೆ ಹೇಗೆ ಜಾಗ್ರತೆಯನ್ನು ವಹಿಸಬೇಕೋ ಹಾಗೆ ಕೊಳ್ಳುವುದಕ್ಕಿಂತ ಮುಂಚೆನೂ ಕೂಡ ನಿಜವಾದ ಜಾಗ್ರತೆಯನ್ನು ನಾವು ವಹಿಸಬೇಕು. ಇಲ್ಲಿರ್ತಕ್ಕಂಥ ರೇಟ್ ಇವತ್ತು ಈ ರೇಟು ಅಲ್ಲ, ಇದು ಒಂದು ವರ್ಷದ ಹಿಂದಿನ ರೇಟು ನಾನು ಇಲ್ಲಿ ಮೆನ್ಷನ್ ಮಾಡಿರೋದು. ಈಗ ನಿಜವಾಗ್ಲೂ ಕೂಡ ರೇಟು ಬದಲಾಗಿದೆ. ಎಲ್ಲರಿಗೂ ಕೂಡ ಈ ಒಂದು 2026ರಲ್ಲಿ ಒಂದು ಒಳ್ಳೆಯ ಹವ್ಯಾಸಕಾರರಾಗಿ, ಸಂಗ್ರಹಕಾರರಾಗಿ ನಾವು ಈ ನಾಣ್ಯಗಳನ್ನು, ಇನ್ನೊಂದಷ್ಟು ನಾಣ್ಯಗಳನ್ನು ಸಂಗ್ರಹಿಸಿ ಜೋಪಾನ ಮಾಡೋಣ. ಒಳ್ಳೆಯ ಸಂಗ್ರಾಹಕರಾಗೋಣ. ಮತ್ತೆ ಸಿಗೋಣಂತೆ. ಧನ್ಯವಾದಗಳು.